ಮತ್ತೊಂದು ಸ್ಫೋಟ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಆದ್ರೆ ಈ ಸ್ಫೋಟಕ್ಕೆ ಯಾರ ಲಿಂಕ್ ಇದೆ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ದೆಹಲಿ ಸ್ಫೋಟಕ್ಕೆ ಯಾರ ಲಿಂಕ್ ಇದೆ, ಯಾರು ಮಾಡಿರಬಹುದು ಅನ್ನೋದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ದೆಹಲಿ ಸ್ಫೋಟಕ್ಕಿದೆಯಾ ಜೈಷೆ ಮೊಹಮ್ಮದ್ ಲಿಂಕ್? ಸ್ಫೋಟದ ಮಾದರಿ ಎಲ್ಲವೂ ಕೂಡ ಜೈಷೆ ಮೊಹಮ್ಮದ್ನತ್ತಾನೇ ಬೊಟ್ಟು ಮಾಡ್ತಾ ಇದೆ. ಈಗಾಗಲೇ ಅರೆಸ್ಟ್ ಆದವರು ಕೂಡ ಅವರ ಸಂಘಟನೆಗಳಾಗಿರ್ಬೋದು, ಅವರ ಲಿಂಕ್ ಆಗಿರ್ಬೋದು, ಅವರಿಗೆ ಇರುವಂತಹ ಸಂಪರ್ಕ ಆಗಿರ್ಬೋದು, ಅವರ ಚಲನವಲನಗಳು ಇವೆಲ್ಲವೂ ಕೂಡ ಇದೀಗ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಜೈಷೆ ಮೊಹಮ್ಮದ್ನತ್ತಾನೇ ಬೊಟ್ಟು ಮಾಡ್ತಾ ಇವೆ. ಜೈಷೆ ಮೊಹಮ್ಮದ್ ಉಗ್ರರ ಕೈವಾಡ ಇದೆಯಾ? ಜಮ್ಮು ಕಾಶ್ಮೀರದಲ್ಲಿ ತನಿಖೆಯ ವೇಳೆ ಪತ್ರ ಪತ್ತೆಯಾಗಿದೆ. ಆ ಒಂದು ಪತ್ರದಲ್ಲಿ ಇರುವಂತಹ ಒಂದಷ್ಟು ಅಂಶಗಳು ಈ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ನೌಗಾಂನಲ್ಲಿ ತನಿಖೆಯ ವೇಳೆ ಉಗ್ರರ ಪತ್ರ ಸಿಕ್ಕಿದೆ. ನೆಟ್ವರ್ಕ್ 18ಗೆ ಸಿಕ್ಕಿದೆ ಆ ಪತ್ರದ ಮಾಹಿತಿ. ಅಕ್ಟೋಬರ್ 17, 2025 ದಿನಾಂಕ ಇರುವಂತಹ ಉಗ್ರ ಪತ್ರ ಅದು. ಪಾಕ್ ಮೂಲದ ನಿಷೇಧಿತ ಜೈಷ್ ಹೆಸರಿನಲ್ಲಿ ಇರುವಂತಹ ಪತ್ರ ಅದು. ಆ ಒಂದು ಪತ್ರದಲ್ಲಿ ಎಚ್ಚರಿಕೆ ನೀಡುವ ರೀತಿಯಲ್ಲಿದೆ. ಆ ಪತ್ರದಲ್ಲಿ ಒಂದಷ್ಟು ರೀತಿಯಾದಂತಹ ಕ್ರಮಗಳು, ಅಂದ್ರೆ ಏನು ಮಾಡಬೇಕು, ಯಾವ ರೀತಿಯಾಗಿ ಎಚ್ಚರಿಕೆ ಇರಬೇಕು ಅನ್ನೋಂತಹ ವಿಚಾರವೂ ಕೂಡ ಇದೆ. ಈ ಪತ್ರದ ಆಧಾರದಲ್ಲಿಯೇ ದೆಹಲಿಯ ಘಟನೆಯ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಈ ಪತ್ರಕ್ಕೂ ದೆಹಲಿಯ ಸ್ಫೋಟಕ್ಕೂ ಲಿಂಕ್ ಇದೆಯಾ? ಇದರ ಬಗ್ಗೆ ಕೂಡ ತನಿಖೆಯನ್ನ ಅಧಿಕಾರಿಗಳು ಇದೀಗ ಈ ಆಯಾಮದಲ್ಲೂ ಮಾಡ್ತಾ ಇದ್ದಾರೆ. ದೆಹಲಿ ಸ್ಫೋಟಕ್ಕೆ ಜೈಷೆ ಮೊಹಮ್ಮದ್ ಕೈವಾಡ ಇದೆಯಾ? ಈ ಸಂಘಟನೆಯೇ ಇದೀಗ ಈ ಒಂದು ದಾಳಿಯನ್ನ ಮಾಡಿರೋದಾ? ಈ ಬ್ಲಾಸ್ಟ್ ನ ಹಿಂದೆ, ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದ್ರ ಹಿಂದೆ, ಈ ರೀತಿಯ ಸ್ಕೆಚ್ ಹಾಕಿರೋದ್ರ ಹಿಂದೆ ಕೂಡ ಇದ್ದಿದ್ದು ಜೈಷೆ ಮೊಹಮ್ಮದ್ ಸಂಘಟನೆನ ಇಲ್ಲಿವರೆಗೂ ಅಧಿಕೃತವಾಗಿ ಯಾವ ಸಂಘಟನೆಯೂ ಕೂಡ ಒಪ್ಪಿಕೊಂಡಿಲ್ಲ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ನಿನ್ನೆ ನಡೆದಂತಹ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕೃತವಾಗಿ ಎನ್ಐಎ ಹೆಗಲಿಗೆ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ಈಗ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬಯಲಾಗ್ತಾ ಇದೆ, ಯಾವ ರೀತಿಯಾಗಿ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ? ನವಿತಾ, ಇವತ್ತು ಉನ್ನತ ಮಟ್ಟದ ಸಭೆಯನ್ನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮಾಡ್ತಾರೆ. ಅದಾದ ಬಳಿಕ ಆ ಸಭೆಯಲ್ಲಿ IB ಮುಖ್ಯಸ್ಥರಿರ್ಬೋದು, ಅಥವಾ ನಮ್ಮ RNDW ಮುಖ್ಯಸ್ಥರಿರ್ಬೋದು, ಅಥವಾ ಬೇರೆ ಬೇರೆ ಆಮೇಲೆ ದೆಹಲಿಯ ಪೊಲೀಸ್ ಕಮಿಷನರ್ ಇರ್ಬೋದು, ಹಾಗೆ ಉನ್ನತ ಭದ್ರತಾ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ರು. ಆ ಸಭೆ ಆಗ್ತಿದ್ದಾಗೆ ಅಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಈ ಸ್ಫೋಟದ ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಹೆಗಲಿಗೆ ಇದರ ಹೊಣೆಯನ್ನ ಹೊರಿಸಲಾಗಿರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ಪ್ರಕರಣದ ತನಿಖೆಯನ್ನ NIA ತೆಗೆದುಕೊಂಡಿದೆ. ಇನ್ನ ಈ NIA ತೆಗೆದುಕೊಂಡ ಬೆನ್ನಲ್ಲಿಯೇ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ NIAಗೆ ಯಾಕೆ ಕೊಡಲಾಯಿತು, ಇದನ್ನ ದೆಹಲಿ ಪೊಲೀಸರೇ ಮಾಡಬಹುದಿತ್ತಲ್ಲ ಅನ್ನುವಂತಹ ಸಹಜವಾದಂತಹ ಒಂದಿಷ್ಟು ಸಂದೇಹ ಅಥವಾ ಪ್ರಶ್ನೆಗಳು ಮೂಡುತ್ತೆ. ಇಲ್ಲಿ ಪ್ರಮುಖವಾಗಿ ಇದು ಅಂತಾರಾಜ್ಯ ಒಂದು ಲಿಂಕೇಜ್ಗಳು ಇಲ್ಲಿ ಪತ್ತೆ ಆಗ್ತಾ ಇರೋದ್ರಿಂದ ದೆಹಲಿ, ಹರಿಯಾಣ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಹೀಗೆ ದೇಶಾದ್ಯಂತ ಇದಕ್ಕೆ ಒಂದಿಲ್ಲ ಒಂದು ಲಿಂಕ್ಗಳು ಗೊತ್ತಾಗ್ತಾ ಇರೋ ಕಾರಣದಿಂದಾಗಿ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಕಾರಣದಿಂದಾಗಿ NIA ಇದರ ತನಿಖೆಯನ್ನ ಈಗ ಕೈಗೊಳ್ತಾ ಇದೆ. ಒಂದು ಕಡೆ NIA ಇದರ ತನಿಖೆಯ ಹೊಣೆಯನ್ನ ಹೊತ್ತುಕೊಂಡಂತ ಬೆನ್ನಲ್ಲಿಯೇ ಮತ್ತೊಂದು ಕಡೆ ಮತ್ತೆ ಇವತ್ತು ಇಬ್ಬರನ್ನ ಫರೀದಾಬಾದ್ ನಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು. ಶಂಕಿತರನ್ನ ಅವರ ಬಳಿಯಲ್ಲಿ ಕೂಡ ಸುಮಾರು 50 ರಿಂದ 60 kgಯಷ್ಟು ಸ್ಫೋಟಕಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ನಿನ್ನೆ ನಾವು ಸ್ಫೋಟ ಆಗಿದ್ದು ಗಮನಿಸ್ತಾ ಇದ್ವಲ್ಲ ನವಿತಾ, ಅದರಲ್ಲಿ ಹಾರ್ಡ್ಲಿ ಕೆಲ kgಯಷ್ಟು ಸ್ಫೋಟಕವನ್ನ ಬಳಸಿರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಈ 50 ರಿಂದ 60 kgಯಷ್ಟು ಸ್ಫೋಟಕವನ್ನ ಮತ್ತೆ ಈಗ ಪತ್ತೆ ಆಗಿರುವಂತದ್ದು. ಅಂದ್ರೆ ಇಡೀ ದೇಶಾದ್ಯಂತ ಏನಾದ್ರೂ ಈ ನೆಟ್ವರ್ಕ್ ಹರಡಿಕೊಂಡಿದೆಯಾ? ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಮಟ್ಟದಲ್ಲಿ ಅಷ್ಟಷ್ಟು ಸ್ಫೋಟಕಗಳನ್ನ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಒಂದು ಇಲ್ಲಿ ಎರಡು ಸಿನಾರಿಯೋಗಳನ್ನ ನಾವು ಗಮನಿಸ್ತಾ ಇದ್ದೀವಿ. NIA ತನಿಖೆಯಲ್ಲೂ ಕೂಡ ಪ್ರಮುಖವಾಗಿ ಈ ಸಿನಾರಿಯೋಗಳನ್ನ ಗಮನಿಸುವಂತ ಸಾಧ್ಯತೆಗಳಿರುತ್ತೆ. ಮೊದಲನೇದಾಗಿ ನೋಡೋದಾದ್ರೆ, ನಿನ್ನೆ ಅಲ್ಲಿ ಪತ್ತೆಯಾಗಿರ್ತಕ್ಕಂಥ ಈ ಹರಿಯಾಣದ ಫರೀದಾಬಾದ್ ನಲ್ಲಿ ಪತ್ತೆಯಾಗಿರ್ತಕ್ಕಂಥ ಸುಮಾರು 3000 kgಯಷ್ಟು ಸ್ಫೋಟಕ ಏನಿದೆ, ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಸ್ಫೋಟಕ ಇರಬಹುದು, ಅಥವಾ AK-47 ಇರಬಹುದು, ಜೊತೆಗೆ ಅಲ್ಲಿ ಪತ್ತೆಯಾಗಿರ್ತಕ್ಕಂಥ ಮದ್ದು ಗುಂಡುಗಳಿರಬಹುದು, ಅವುಗಳಿಗೂ ಈ ದೆಹಲಿ ಸ್ಫೋಟಕ್ಕೂ ಮತ್ತು ಇವತ್ತು ಪತ್ತೆಯಾಗಿರ್ತಕ್ಕಂಥ ಸ್ಫೋಟಕಗಳಿಗೂ ಏನಾದರೂ ಲಿಂಕ್ ಇದೆಯಾ, ಎಲ್ಲವೂ ಒಂದೇ ಒಂದು ಟೀಮ್ನಿಂದ ಬಂದಿರತಕ್ಕಂಥದ್ದು ಅನ್ನುವಂಥ ಪ್ರಮುಖವಾದಂಥ
ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಸಹಜವಾಗಿ ಈಗ ಪತ್ತೆಯಾಗಿರುವಂತವರಲ್ಲಿ ಸುಮಾರು 6ರಿಂದ 7 ಜನ ವೈದ್ಯರೇ ಇದ್ದಾರೆ, ಅವರಿಗೆ ಸಹಾಯಕರಾಗಿ ಟೆಕ್ಕಿಗಳಿದ್ದಾರೆ. ಇಂಥವರೆಲ್ಲ ಹೈಲಿ ಎಜುಕೇಟೆಡ್ ಆಗಿರ್ತಕ್ಕಂಥ ವೈಟ್ ಕಾಲರ್ ಟೆರರಿಸ್ಟ್ಗಳಿದ್ದಾಗ ಅವರಿಗೆ ಇರುವಂತ ಕಾಮನ್ ಲಿಂಕ್ ಏನು, ಆ ಕಾಮನ್ ಲಿಂಕ್ಗೂ ಜೈಷ್ ಎ ಮೊಹಮ್ಮದ್ಗೂ ಏನಾದರೂ ನೇರವಾದಂಥ ಸಂಪರ್ಕ ಇದೆಯಾ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಹೊಣೆ ಕೂಡ ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಹೆಗಲಿಗೆ ಇರುವಂಥದ್ದು. ಯಾಕಂದ್ರೆ ಈಗ ಆಲ್ರೆಡಿ ಭಾರತದ ಒಂದು ತನ್ನ ಪಾಲಿಸಿಯಲ್ಲಿ ಚೇಂಜಸ್ ಅನ್ನು ಮಾಡಿಕೊಂಡಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಟೆರರಿಸ್ಟ್ ಅಟ್ಯಾಕ್ ಭಾರತದ ಮೇಲೆ ಬೇರೆ ದೇಶದಿಂದ ಆಗಿದ್ದೇ ಆದರೆ ಅದನ್ನು ನಾವು ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸ್ತೀವಿ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತೇಳಿ ಈಗ ಆಲ್ರೆಡಿ ಭಾರತ ಸ್ಪಷ್ಟಪಡಿಸಿರೋ ಕಾರಣದಿಂದಾಗಿ ಈ ಬಾರಿ ಈ ಒಂದು ಸ್ಫೋಟಗಳಿಗೂ ಮತ್ತು ಇಲ್ಲಿ ಪತ್ತೆಯಾಗಿರುವಂತಹ ಸ್ಫೋಟಕಕ್ಕೂ ನೇರವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಮತ್ತೆ ಯಾವುದೇ ದೇಶದ ಲಿಂಕ್ ಇರೋದು ಪತ್ತೆಯಾದರೂ ಕೂಡ ಸಾಕ್ಷ್ಯಾಧಾರವನ್ನು ಇಡೀ ಜಗತ್ತೇ ನಂಬುವ ರೀತಿಯಲ್ಲಿ ಮಂಡಿಸಬೇಕಾಗತ್ತೆ. ಆಗ ಮಾತ್ರ ನಮ್ಮ ಬಳಿಯಲ್ಲೂ ಕೂಡ ಆಕ್ಟ್ ರಿವೆಂಜ್ ಅನ್ನುವಂಥದ್ದು ಅಥವಾ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಾರಣಗಳಿರ್ತವೆ. ಆಗ ಆಪರೇಷನ್ ಸಿಂಧೂರವನ್ನು ಮುಂದುವರಿಸುವುದಕ್ಕೆ ಅವಕಾಶಗಳು ಕೇಂದ್ರ ಸರ್ಕಾರದ ಬಳಿಯಲ್ಲಿ ಇರ್ತವೆ. ಹೀಗಾಗಿ ಇದು ಸದ್ಯಕ್ಕಂತೂ ಸಾಕಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ ಮತ್ತು ಆತಂಕಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ಆಗ್ತಾ ಇರುವಂಥದ್ದು. ಅಷ್ಟು ಹೈಲಿ ಎಜುಕೇಟೆಡ್ ಆಗಿರ್ತಕ್ಕಂಥ ವೈದ್ಯರೇ ಈ ಒಂದು ಪ್ರಕರಣದ ಪ್ರಮುಖ ರೂವಾರಿಗಳಾಗಿರುವಂಥದ್ದು, ಕಿಂಗ್ ಪಿನ್ಸ್ಗಳು ಅವರೇ ಇದ್ದಾರೆ. ಅವರಿಗೆ ಒಬ್ಬರಿಗೊಬ್ಬರು ಹೇಗೆ ಲಿಂಕ್ ಇದೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಈ ಒಂದು ತಂಡದಲ್ಲಿ ಮಹಿಳಾ ಡಾಕ್ಟರ್ ಕೂಡ ಇದ್ದಾರೆ, ಡಾಕ್ಟರ್ ಶೈನಾ ಅಂತೇಳಿ. ಆ ಮಹಿಳಾ ಡಾಕ್ಟರ್ ಕೂಡ ಜೈಷ್ ಎ ಮೊಹಮ್ಮದ್ಗೆ ಸೇರ್ಪಟ್ಟಿದ್ದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ಫ್ಯಾಕ್ಟ್ ಇತ್ತೀಚೆಗಷ್ಟೇ ಜೈಷ್ ಎ ಮೊಹಮ್ಮದ್ ಏನ್ ಮಾಡಿದೆ, ಪಾಕಿಸ್ತಾನದಲ್ಲಿ ಮಹಿಳಾ ವಿಂಗ್ ಅನ್ನ ಶುರು ಮಾಡಿಕೊಂಡಿದೆ. ಫಿದಾಯಿನ್ಸ್ ಇರ್ಬೋದು ಅಥವಾ ಸುಸೈಡ್ ಬಾಂಬರ್ಸ್ ಇರ್ಬೋದು, ಆ ರೀತಿಯಾದಂಥ ಒಂದು ವಿಂಗ್ ಅನ್ನ ಶುರು ಮಾಡಿರುವಂಥದ್ದು. ಅದು ಶುರು ಮಾಡಿ ಕೆಲವು ದಿನಗಳಲ್ಲಿ ಭಾರತದಲ್ಲಿ ಆಲ್ರೆಡಿ ಜೈಷ್ ಎ ಮೊಹಮ್ಮದ್ಗೆ ಸೇರಿದಂಥ ಒಬ್ಬ ಲೇಡಿ ಉಗ್ರಗಾಮಿ ಸಿಕ್ಕಿರುವಂಥದ್ದು ಅಥವಾ ಶಂಕಿತ ಉಗ್ರಗಾಮಿ ಸಿಕ್ಕಿರುವಂಥದ್ದು ಕೂಡ ಈಗ ಸಾಕಷ್ಟು ಆತಂಕಕ್ಕೆ ಮತ್ತು ಇನ್ನೂ ಡೆಪ್ತ್ ಆಗಿ ತನಿಖೆಯನ್ನು ಮಾಡುವ ಅವಶ್ಯಕತೆಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ. NIA ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಒಂದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇರುವಂಥದ್ದು ಏನಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದನ್ನ ಅಥವಾ ಅಲ್ಲಿ ಆಗುವಂಥ ರೆಡಿಕಲೈಸೇಷನ್ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರೋದಕ್ಕೆ ಸಾಧ್ಯ ಆಗ್ತಿಲ್ವಾ, ಹತೋಟಿಗೆ ತರೋದಕ್ಕೆ ವಿಫಲವಾಗ್ತಾ ಇದ್ದಾವ ಅಂತ ಹೇಳಿ. ಯಾಕಂದ್ರೆ ಇವತ್ತು ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಜನರ ಟ್ವೀಟ್ಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಸಪೋರ್ಟಿವ್ ಆದಂಥ ಟ್ವೀಟ್ಗಳು ಅನಿಸುತ್ತೆ ಅಥವಾ ಇಲ್ಲಿ ಕೇಂದ್ರವನ್ನೇ ಹೊಣೆಗಾರಿಕೆ ಮಾಡುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಈ ಪ್ರಕರಣದ ವ್ಯಾಪ್ತಿ ಮತ್ತು ತನಿಖೆ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಡೆಪ್ತ್ ಆಗಿ ಆಗಬೇಕಾಗುತ್ತೆ. ಆ ಕಾರಣದಿಂದಾಗಿ NIA ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಎವಿಡೆನ್ಸ್ ಅನ್ನ ಕಲೆ ಹಾಕಿ ಈ ಒಂದು ಪ್ರಕರಣದ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಮುಖವನ್ನ ಹೇಗೆ ಬಯಲು ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ನವಿತಾ, ಥ್ಯಾಂಕ್ ಯು ಗುಡ್ ಡೀಟೇಲ್ಸ್ಗೆ.